ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನಾನು ಮಾಡುತ್ತಿರುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಈ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ಹೃದಯ ಕಮಲ ರಂಗೋಲಿಯನ್ನು 3 ಸರಳ ವಿಧಾನಗಳಲ್ಲಿ ಹೇಗೆ ಬಿಡಿಸಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ 11 ಚುಕ್ಕಿಗಳನ್ನು ಅಡ್ಡಲಾಗಿ ಇಟ್ಟುಕೊಂಡು ನಂತರ ಮಧ್ಯದ ಚುಕ್ಕಿಯ ಮೇಲೆ ಮತ್ತು ಕೆಳಗೆ ಪ್ಲಸ್ ರೀತಿ ಬರುವಂತೆ ತಲಾ 5 ಚುಕ್ಕಿಗಳನ್ನು ಇಟ್ಟು ಬಳಿಕ ಅವೆರಡರ ಮಧ್ಯೆ ತಲಾ 5 ಚುಕ್ಕಿಗಳನ್ನು ಎಕ್ಸ್ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು. ಈ ರಂಗೋಲಿಯಲ್ಲಿ ಮಧ್ಯದ ಚುಕ್ಕಿಯನ್ನು ಹೊರತುಪಡಿಸಿ ಸುತ್ತಲಿರುವ 5 ಚುಕ್ಕಿಗಳಲ್ಲಿ ಎಳೆಗಳು ಸಾಗುತ್ತದೆ. ಈ ವಿಧಾನದಲ್ಲಿ ರಂಗೋಲಿಯನ್ನು 1, 3, 5, 2, 4 ಚುಕ್ಕಿಗಳನ್ನು ಸೇರಿಸುವ ರೀತಿ ಡಾಟ್ಸ್ ಟೆಕ್ನಿಕ್ ಅನ್ನು ಬಳಸಿ ಒಮ್ಮೆ ಶುರು ಮಾಡಿದರೆ ರಂಗೋಲಿಯು ಕಂಪ್ಲೀಟ್ ಆಗುವವರೆಗೂ ನಿರಂತರವಾಗಿ ಕೈ ಎತ್ತದೇ ಸಾಗುತ್ತದೆ. ಅದೇ ರೀತಿ ರಂಗೋಲಿಯ ಮಧ್ಯದ ಚುಕ್ಕಿಯನ್ನು ಹೊರತುಪಡಿಸಿ ತದನಂತರದ ಚುಕ್ಕಿಯಿಂದ, ಅಂದರೆ ರಂಗೋಲಿಯ ಒಳಭಾಗದಿಂದ ಎಣಿಕೆ ಮಾಡಬೇಕು. ಮೊದಲಿಗೆ ಮಧ್ಯದ ಚುಕ್ಕಿಯ ಬಲಭಾಗದ ಮೊದಲ ಚುಕ್ಕಿಯಿಂದ ಅದರ ಪಕ್ಕದ ಸಾಲಿನಲ್ಲಿರುವ 3ನೇ ಚುಕ್ಕಿಗೆ, ನಂತರದ ಸಾಲಿನಲ್ಲಿರುವ 5ನೇ ಚುಕ್ಕಿಗೆ, ಬಳಿಕ 2ನೇ ಚುಕ್ಕಿಗೆ, ಕೊನೆಯದಾಗಿ 4ನೇ ಚುಕ್ಕಿಗೆ ಒಂದು ಸುತ್ತು ಬರಬೇಕು. ಪುನಃ ಅದೇ ರೀತಿ ಕೈ ಎತ್ತದೆ ಅದರ ಪಕ್ಕದ ಸಾಲಿನಿಂದ 1ನೇ ಚುಕ್ಕಿಗೆ, ನಂತರ 3, 5, 2, 4 ಹೀಗೆ ಡಾಟ್ಸ್ ಟೆಕ್ನಿಕ್ನಲ್ಲೇ ಈ ರಂಗೋಲಿ ಸಾಗುತ್ತದೆ. ಪಕ್ಕದ ಸಾಲಿನಿಂದ ಮತ್ತೆ 1, 3, 5, 2, 4 ಚುಕ್ಕಿಗಳನ್ನು ಸೇರಿಸಬೇಕು. ನೆನಪಿರಲಿ, ಎಲ್ಲವನ್ನು ಸೇರಿಸುತ್ತಾ ಬರುವಾಗ ಚುಕ್ಕಿಗಳು ಎಳೆಯಿಂದ ಕೂಡಿದಾಗ ಅದನ್ನು ಒಂದು ಚುಕ್ಕಿ ಎಂದೇ ಪರಿಗಣಿಸಬೇಕು ಮತ್ತು ರಂಗೋಲಿಯ ಒಳಭಾಗದಿಂದಲೇ ಚುಕ್ಕಿಗಳನ್ನು ಎಣಿಸಬೇಕು. ಒಟ್ಟಾರೆಯಾಗಿ ಈ ಚುಕ್ಕಿಗಳನ್ನು 1, 3, 5, 2, 4ರಂತೆ ಸೇರಿಸುವಾಗ ಇದನ್ನು 8 ಬಾರಿ ಸೇರಿಸಬೇಕು. 8 ಅಂದರೆ ಅಷ್ಟಲಕ್ಷ್ಮಿಯರ ಪ್ರತೀಕವಾಗಿದೆ. ನೀವು ಸರಿಯಾದ ಎಣಿಕೆಯಲ್ಲಿ ಸೇರಿಸುತ್ತಾ ಬಂದಲ್ಲಿ ಕೊನೆಯ ಸುತ್ತಿನಲ್ಲಿ 1, 3, 5, 2, 4 ಚುಕ್ಕಿಗಳು ಉಳಿದಿರುತ್ತದೆ. ಅದರಂತೆಯೇ ಸೇರಿಸಿದರೆ ಅಂತಿಮವಾಗಿ ಎಳೆಯು 1ನೇ ಚುಕ್ಕಿಗೆ ಬಂದು ನಿಲ್ಲುತ್ತದೆ. ಬಳಿಕ ರಂಗೋಲಿಯ ಮಧ್ಯದ ಚುಕ್ಕಿಯನ್ನು ಸೇರಿಸಿಕೊಂಡು ಪ್ಲಸ್ ಮತ್ತು ಇಂಟು ರೀತಿ 8 ಪದ್ಮದ ಗೆರೆಗಳನ್ನು ಎಳೆಯಬೇಕು. ಕೊನೆಯದಾಗಿ ರಂಗೋಲಿಯ ಸುತ್ತಲೂ, ಅಂದರೆ ಕಮಲದ ಹೂವಿನ ದಳದ ಮುಂಭಾಗ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಬೇಕು. ಬಳಿಕ ಅರಿಶಿನ ಕುಂಕುಮದಿಂದ ರಂಗೋಲಿಯನ್ನು ಅಲಂಕರಿಸಿದರೆ ನಮ್ಮ ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಈ ರೀತಿಯಾಗಿ ಕಾಣುತ್ತದೆ. ಎರಡನೇ ವಿಧಾನವನ್ನು ನೋಡೋದಾದರೆ, ಮೊದಲ ವಿಧಾನದಂತೆಯೇ 11 ಚುಕ್ಕಿಗಳನ್ನು ಅಡ್ಡಸಾಲಾಗಿ ಇಟ್ಟು ಪ್ಲಸ್ ಮತ್ತು ಇಂಟು ರೀತಿಯಲ್ಲಿ ತಲಾ 5 ಚುಕ್ಕಿಗಳನ್ನು ಇಟ್ಟುಕೊಳ್ಳಬೇಕು. ನಂತರ ಮಧ್ಯದಲ್ಲಿರುವ 9 ಚುಕ್ಕಿಗಳನ್ನು ಬಳಸಿಕೊಂಡು ಪ್ಲಸ್ ಮತ್ತು ಇಂಟು ರೀತಿಯಲ್ಲಿ ಪದ್ಮವನ್ನು ಬರೆಯಬೇಕು. ಈ ಪದ್ಮದ ಗೆರೆಗಳಿಂದ ಎಳೆಯನ್ನು ಎಡಭಾಗದ ಸಾಲಿನ ರಂಗೋಲಿಯ ಒಳಭಾಗದಿಂದ 2ನೇ ಚುಕ್ಕಿಗೆ ಸೇರಿಸಿ, ಗೆರೆಯ ಮುಂಭಾಗವಿರುವ ಚುಕ್ಕಿಯನ್ನು ಸಹ ಎಡ ಸಾಲಿನಲ್ಲಿರುವ 3ನೇ ಚುಕ್ಕಿಗೆ ಸೇರಿಸಿ, ಬಳಿಕ ಅದರ ಮುಂದಿನ ಚುಕ್ಕಿಯನ್ನು ಸಹ ಎಡ ಸಾಲಿನ 4ನೇ ಚುಕ್ಕಿಗೆ ಒಂದರ ಪಕ್ಕ ಮತ್ತೊಂದು ಬರುವಂತೆ ಕರು ಲೈನಿಂದ ಎಳೆಯನ್ನು ಎಳೆಯಬೇಕು. ಅದೇ ರೀತಿ ಇನ್ನೊಂದು ಪದ್ಮದ ಗೆರೆಯನ್ನು ಅದರ ಎಡಭಾಗದ 2ನೇ ಚುಕ್ಕಿಗೆ ಸೇರಿಸಿ, ಅದರ ಮುಂದಿನ ಚುಕ್ಕಿಯನ್ನು ಎಡಭಾಗದ 3ನೇ ಚುಕ್ಕಿಗೆ ಸೇರಿಸಿ, ಬಳಿಕ ಅದರ ಮುಂದಿರುವ ಗೆರೆಯನ್ನು ಎಡಭಾಗದ 4ನೇ ಚುಕ್ಕಿಗೆ 2, 3, 4 ಚುಕ್ಕಿಗಳನ್ನು ಸೇರಿಸಿ 3 ಗೆರೆಗಳನ್ನು ಎಳೆಯಬೇಕು. ಹೀಗೆ ಎಲ್ಲ ಪದ್ಮದ ಗೆರೆಗಳನ್ನು ಅದರ ಮುಂದಿರುವ ಒಂದು ಚುಕ್ಕಿ ಮತ್ತು ಒಂದು ಗೆರೆಯನ್ನು ಒಳಗೊಂಡಂತೆ 3 ಗೆರೆಗಳು ಬರುವ ರೀತಿ 3 ಕರ್ವ್ ಲೈನ್ಗಳನ್ನು ಎಳೆಯಬೇಕು. ಸುತ್ತಲೂ 8 ಕಡೆಗಳಲ್ಲೂ ವೃತ್ತಾಕಾರ ಬರುವಂತೆ ಸರಿಯಾಗಿ ಎಳೆಯನ್ನು ಎಳೆದರೆ ಇದು ವಿಷ್ಣುವಿನ ಚಕ್ರದ ರೀತಿ ಕಾಣುತ್ತದೆ. ಬಳಿಕ ರಂಗೋಲಿಯ ಹೊರಭಾಗದಿಂದ ಮೊದಲ ಗೆರೆಯನ್ನು ಅದರ ಎಡಭಾಗದ ಸಾಲಿನ 2ನೇ ಗೆರೆಗೆ ಸೇರಿಸಿ, ನಂತರ ಅದರ ಕೆಳಗಿನ ಗೆರೆಯನ್ನು, ಅಂದರೆ ರಂಗೋಲಿಯ ಹೊರಭಾಗದಿಂದ 2ನೇ ಗೆರೆಯನ್ನು ಎಡಭಾಗವಿರುವ ಪದ್ಮದ ಗೆರೆಗೆ ಸೇರಿಸಬೇಕು. ಇದೇ ರೀತಿ ರಂಗೋಲಿಯ ಹೊರಭಾಗವಿರುವ ಎಲ್ಲ ಮೊದಲ ಗೆರೆಗಳನ್ನು ಅದರ ಪಕ್ಕದಲ್ಲಿ, ಅಂದರೆ ಎಡಭಾಗವಿರುವ ಪದ್ಮದ ಗೆರೆಯ ಮುಂಭಾಗವಿರುವ ಗೆರೆಗೆ ಸೇರಿಸಿ, ಅದೇ ರೀತಿ ಅದರ ಕೆಳಗಿನ ಗೆರೆಗಳನ್ನು ಪದ್ಮದ ಗೆರೆಗಳಿಗೆ ಸೇರಿಸಬೇಕು. ನಂತರ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಎಲ್ಲ ದಳದ ಮುಂಭಾಗ ಬರೆದರೆ ಎರಡನೇ ವಿಧಾನದಲ್ಲಿ ನಮ್ಮ ಲಕ್ಷ್ಮೀ ಹೃದಯ ಕಮಲದ ರಂಗೋಲಿ ಬರೆದು ಕಂಪ್ಲೀಟ್ ಆಯಿತು.
ಮೂರನೇ ವಿಧಾನವನ್ನು ನೋಡೋದಾದರೆ ಮೊದಲೆರಡು ರಂಗೋಲಿಯ ರೀತಿಯಲ್ಲಿ ಅಡ್ಡಲಾಗಿ 11 ಚುಕ್ಕಿಗಳನ್ನು ಬರೆದು ಸುತ್ತಲೂ ಪ್ಲಸ್ ಮತ್ತು ಎಕ್ಸ್ ರೀತಿ 5 ಚುಕ್ಕಿ ಬರುವಂತೆ ಇಟ್ಟುಕೊಂಡು ಮಧ್ಯದ 9 ಚುಕ್ಕಿಗಳನ್ನು ಸೇರಿಸಿ ಪ್ಲಸ್ ಮತ್ತು ಇಂಟು ರೀತಿ ಪದ್ಮದ ಗೆರೆಗಳನ್ನು ಬರೆಯಬೇಕು. ನಂತರ ಪದ್ಮದ ಗೆರೆಗಳನ್ನು ಅದರ ಎಡಭಾಗದ ಸಾಲಿನಲ್ಲಿರುವ ರಂಗೋಲಿಯ ಮಧ್ಯದಿಂದ 2ನೇ ಚುಕ್ಕಿಗೆ ಸೇರಿಸಿ ಪದ್ಮದ ಗೆರೆಯ ಮುಂದಿನ ಚುಕ್ಕಿಯನ್ನು ಎಡಸಾಲಿನ 3ನೇ ಚುಕ್ಕಿಗೆ ಅಂದರೆ ಈಗಾಗಲೇ ಸೇರಿಸಿದ ಚುಕ್ಕಿಯ ಮುಂದಿನ ಚುಕ್ಕಿಗೆ ಸುತ್ತಲೂ ಎಲ್ಲ ಕಡೆಗಳಲ್ಲೂ ಸೇರಿಸಬೇಕು. ಈಗ ಸುತ್ತಲೂ 8 ಚುಕ್ಕಿಗಳು ಉಳಿದಿರುತ್ತದೆ. ನಂತರ ಪದ್ಮದ ಗೆರೆಗಳಿಂದ ಬಂದಿರುವ ಗೆರೆಗಳನ್ನು ಅದರ ಎಡಭಾಗವಿರುವ ಚುಕ್ಕಿಗಳಿಗೆ ಸುತ್ತಲೂ ಸೇರಿಸಬೇಕು. ಬಳಿಕ ಸುತ್ತಲಿರುವ ಎರಡೆರಡು ಗೆರೆಗಳಲ್ಲಿ ರಂಗೋಲಿಯ ಹೊರಗಿರುವ ಗೆರೆಯನ್ನು ಪದ್ಮದ ಗೆರೆಯ ಮುಂಭಾಗವಿರುವ ಗೆರೆಗೆ ಮತ್ತು ಅದರ ಮುಂದಿನ ಗೆರೆಯನ್ನು ಪದ್ಮದ ಗೆರೆಗಳಿಗೆ ಸುತ್ತಲೂ ಸೇರಿಸಬೇಕು. ಕೊನೆಯದಾಗಿ ರಂಗೋಲಿಯ ಸುತ್ತಲೂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆದು ಅರಿಶಿನ ಕುಂಕುಮ ಅಥವಾ ಬಣ್ಣಗಳಿಂದ ಫಿಲ್ ಮಾಡಿದರೆ ನಮ್ಮ ಲಕ್ಷ್ಮೀ ಹೃದಯ ಕಮಲ ರಂಗೋಲಿಯ 3ನೇ ವಿಧಾನವು ಕಂಪ್ಲೀಟ್ ಆಯಿತು. ತಾಯಿ ಲಕ್ಷ್ಮಿಯು ಸಂಪತ್ತಿನ ಮತ್ತು ಸಮೃದ್ಧಿಯ ದೇವತೆ ಮತ್ತು ಕಮಲದ ಹೂವಿನ ಮೇಲೆ ಕುಳಿತುಕೊಳ್ಳುವ ವಿಷ್ಣುವಿನ ಪ್ರೀತಿಯ ಮಡದಿಯಾಗಿದ್ದು, ಆಷಾಢ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಹಣ, ಸಂಪತ್ತು, ವೈಭವ, ಸಮೃದ್ಧಿ ದೊರೆಯುವುದು ಎನ್ನುವ ನಂಬಿಕೆ ಇದೆ. ಎಲ್ಲರಿಗೂ ಶ್ರೀ ಲಕ್ಷ್ಮೀ ಕೃಪಾ ಕಟಾಕ್ಷ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ನನ್ನ ಪ್ರಯತ್ನ ಮತ್ತು ಆಶಯ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.